ರಾಜ್ಯದಲ್ಲಿ ಏನಾಗ್ತಾ ಇದೆ? ವಸತಿ ಶಾಲೆಗಳಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಲೋಕಾಯುಕ್ತ ನ್ಯಾಯಮೂರ್ತಿಗಳೇ ತಕ್ಷಣ ರೇಡ್ ಮಾಡಿ. ಲೋಕಾಯುಕ್ತ ನ್ಯಾಯಮೂರ್ತಿಗಳಿಗೆ ಈಗ ರೇಡ್ ಮಾಡಬೇಕಂತೇಳಿ ಒಂದೇ ಒಂದು ವಸತಿ ಶಾಲೆ ಬಿಡದೆ ಎಲ್ಲದಕ್ಕೂ ರೇಡ್ ಮಾಡಿ. ನಮಗೂ ಸುದ್ದಿ ಮಾಡಿ ಮಾಡಿ ಸಾಕಾಗಿ ಹೋಗಿದೆ ಅಂತ ಹೇಳಿ ಈಗ ತುಮಕೂರಿನ ವಸತಿ ಶಾಲೆಯಲ್ಲಿ ಈ ಅವಾಂತರ ಬಟಾಬಯಲಾಗಿದೆ. ಉಪಹಾರ ಸೇವಿಸಿ ವಸತಿ ಶಾಲೆಯ 12 ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಮಣಿಚಂದೂರಿನ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಘಟನೆ ನಡೆದಿದ್ದು 6 ಮತ್ತು 7ನೇ ತರಗತಿಯ ವಿದ್ಯಾರ್ಥಿಗಳು ಆಹಾರವನ್ನ ಸೇವಿಸಿದ ನಂತರ ಅಸ್ವಸ್ಥರಾಗಿದ್ದಾರೆ. ಇದು ಮಾಯಸಂದ್ರ ಸರ್ಕಾರಿ ಶಾಲೆಗೆ ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. ಈಗ 3 ವಿದ್ಯಾರ್ಥಿಗಳ ಸ್ಥಿತಿ ತುಂಬಾ ಗಂಭೀರವಾಗಿದೆ. ಹಾಗಾಗಿ ಆದಿಚುಂಚನಗಿರಿ ಐಟಿ ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಅವರನ್ನ ಈಗ ಮಕ್ಕಳು ಸೇವಿಸಿದ ತಿಂಡಿ ಮತ್ತು ನೀರು ಪ್ರಯೋಗಾಲಯಕ್ಕೆ ರವಾನೆ ಮಾಡಿದ್ದಾರೆ. ಆದರೆ ಘಟನಾ ಸ್ಥಳಕ್ಕೆ ಆಸ್ಪತ್ರೆಗೆ ತಹಶೀಲ್ದಾರ್ ಎಸ್.ಎ. ಕುಂಜ ಅಹಮದ್ ಭೇಟಿ ಕೂಡ ನೀಡಿದ್ದು, ಇಲ್ಲಿ ಪ್ರತಿ ವಾರ ಒಂದಲ್ಲ ಒಂದು ರೀತಿ ವಸತಿ ಶಾಲೆಯಲ್ಲಿ ಫುಡ್ ಅವಾಂತರ ನಡೀತಾ ಇದೆ. ವಸತಿ ಶಾಲೆ ವಿದ್ಯಾರ್ಥಿಗಳಿಗೆ ಆರೋಗ್ಯಕರ ಆಹಾರ ನೀಡೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಈ ರೀತಿ ವಿಫಲವಾಗ್ತಾ ಇದ್ದಾರೆ? ಸಮಾಜ ಕಲ್ಯಾಣ ಸಚಿವರೇ, ಇದೆಂಥ ಅವಸ್ಥೆ ನೋಡಿ. ನಾವು ಏನೇನೆಲ್ಲ ಮಾಡ್ತೀವಿ, ಏನೇನೆಲ್ಲ ಕೂಗಾಡ್ತಾರೆ, ಕಿರ್ಚಾಡ್ತಾರೆ ರಾಜಕಾರಣಿಗಳಾಗಿರ್ಬೋದು. ನೋಡಿ, ಚಿಕ್ಕ ಮಕ್ಕಳ ಊಟದಲ್ಲೂ ಈ ರೀತಿಯಾದಂತಹ ಕಲಬೆರಕೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೋಡಿ, ಆರೋಗ್ಯ ಹದಗೆಟ್ಟಿದೆ ಅಂತಂದ್ರೆ ಅದು ನಿಜಕ್ಕೂ ಕಲಬೆರಕೆನೇ ಆಗಿರುತ್ತೆ. ಒಂದು ಒಳ್ಳೆಯ ಆಹಾರವನ್ನ ಮಕ್ಕಳಿಗೆ ನೀಡಬೇಕಾಗುತ್ತೆ. ಉಪಹಾರ ಸೇವಿಸಿದಂತಹ 12 ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಈಗ ಲೋಕಾಯುಕ್ತ ನ್ಯಾಯಮೂರ್ತಿಗಳೇ ತಕ್ಷಣ ಇದನ್ನ ರೇಡ್ ಮಾಡಬೇಕಾಗುತ್ತೆ. ಒಂದೇ ಒಂದು ವಸತಿ ಶಾಲೆ ಬಿಡದೆ ಎಲ್ಲದಕ್ಕೂ ರೈಡ್ ಮಾಡಿ. ನಮ್ಮ ಸಂಪೂರ್ಣ ನ್ಯೂಸ್ ನಿಮ್ಮ ಜೊತೆ ಇರುತ್ತೆ, ನಿರಂತರವಾಗಿ ಇದರ ಸುದ್ದಿಯನ್ನ ಮಾಡುತ್ತೆ. ಆದ್ರೆ ಇನ್ನೂ ಮೇಲಧಿಕಾರಿಗಳು ಇದ್ರ ಬಗ್ಗೆ ತೀವ್ರವಾದ ಕ್ರಮ ತೆಗೆದುಕೊಳ್ತಾ ಇಲ್ಲ. ಜೆಡಿ ಹೇಳ್ತಾರೆ ನಾವು ಕ್ರಮ ತಗೊಳ್ತಾ ಇದೀವಿ, ಫುಡ್ ಅನ್ನು ಚೆಕ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಆದ್ರೆ ಒಂದ್ ಕೆಲಸ, ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲ್ ಇಂದು ಮತ್ತೆ ಇಲ್ಲಿ ರೆಸಿಡೆನ್ಶಿಯಲ್ ಸ್ಕೂಲ್, ತುರುವೇಕೆರೆ ರೆಸಿಡೆನ್ಶಿಯಲ್ ಸ್ಕೂಲ್ ಏನ್ ಸಮಸ್ಯೆ ಇದೆ ಅಂತಂದ್ರೆ, ಒಂದು ಚೂರು ಹೈಜೆನಿಕ್ ಇಲ್ಲ, ಸ್ವಚ್ಛತೆ ಇಲ್ಲ, ಪಾಠ ಮಾಡೋದು ಸರಿಯಾಗಿಲ್ಲ, ಯಾರು ಇಲ್ಲ. ಸೊ ರೆಸಿಡೆನ್ಶಿಯಲ್ ಸ್ಕೂಲ್ಗಳನ್ನ, ಸರ್ಕಾರಿ ರೆಸಿಡೆನ್ಶಿಯಲ್ ಸ್ಕೂಲ್ಗಳನ್ನ ಈ ತರ ನಡೆಸೋದ್ಕಿಂತ ಹೆಚ್ಚಿಗೆ ಮುಚ್ಚೋದ್ ಮೇಲೆ ಅನ್ಸದ್ ಬಿಡುತ್ತಲ್ವಾ? ಮಕ್ಕಳುಗಳು ನೋಡಿ, ಪಾವಗಡದವ್ ಬಂದಿದ್ದಾವೆ, ಬೇರೆ ಬೇರೆ ತಾಲೂಕ್ ಮಕ್ಕಳುಗಳು ಬಂದಿದ್ದಾವೆ. ಆ ಮಕ್ಕಳು ಪಾಪ ಬೆಡ್ ಮೇಲೆ ಮಲಗಿದ್ದಾರೆ, ಕೇಳರಿಲ್ಲ. ಅಧಿಕಾರಿಗಳು ಈಗ ನೋಡಿರ್ತೀವಿ, TCO ಮುಗಿದೋಯ್ತು, ಫೋನ್ ಎತ್ತಾ ಇಲ್ಲ. JD ಫೋನ್ ಮಾಡಿದ್ರೆ ಈಗ ಎತ್ತಾ ಇದ್ದಾರೆ. ಇದೇ ತರ ನಾನು ಹೇಳ್ತೀನಿ ಕೇಳಿ, ಇದೇ ತರ ರೆಸಿಡೆನ್ಶಿಯಲ್ ಸ್ಕೂಲ್ಗಳು ಹೀಗೆ ನಡೀತಾ ಇತ್ತು. ಸರ್ಕಾರಿ ರೆಸಿಡೆನ್ಶಿಯಲ್ ಸ್ಕೂಲ್ಗಳು ಬಡ ಮಕ್ಕಳು ಬಂದು ಸೇರಿರ್ತಾರೆ, ಅಲ್ಲಿ ಅವ್ರು ಕೇಳೋಂತಾರಿಲ್ಲ. ಮತ್ತೆ ಸುಮಾರು ಸತಿ ಪತ್ರಿಕೆ ಆಲ್ರೆಡಿ ವರದಿಗಳು ಬಂದಿದ್ದಾವೆ. ಇಲ್ಲಿ ಏನು ರೆಸಿಡೆನ್ಶಿಯಲ್ ಸ್ಕೂಲ್ಗಳಲ್ಲಿ ಸರಿಯಾಗಿ ಊಟ ಸರಿಯಾಗಿ ಕೊಡ್ತಾ ಇಲ್ಲ, ಸರಿಗೆ ಅಲ್ಲಿ ಪಾಠ ಪ್ರವಚನಗಳು ಸರಿ ನಡೀತಾ ಇಲ್ಲ ಅಂತ ಉತ್ತರದ ಬಂದಿದೆ. ಸೊ ಇವತ್ತು 15 ಮಕ್ಕಳುಗಳೆಲ್ಲ ಬೈ ಚಾನ್ಸ್ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಈ ಮೇಲಧಿಕಾರಿಗಳು ಮತ್ತೆ ನಮ್ಮ ಇಲಾಖೆ ಖಂಡಿತ ಹೊಣೆಗಾರಿಕೆ ಹಾಕ್ಬೇಕಾಗುತ್ತೆ. ಆಮೇಲೆ ನಾವು ತೀವ್ರವಾಗಿ ಬೇಡಿಕೆ ಇಡ್ತಾ ಇದ್ದೀವಿ. ಆ ಫುಡ್ ಅವ್ರು ಹೇಳ್ತಾ ಇದಾರೆ, ಪ್ರಿನ್ಸಿಪಲ್ ಹೇಳ್ತಾ ಇದ್ರೆ ಕೇವಲ ಖಾರ ಸ್ವಲ್ಪ ಜಾಸ್ತಿ ಆಗಿದೆ ಅಂತ. ನನಗೆ ಗೊತ್ತಿಲ್ಲ, ಖಾರಕ್ಕೋಸ್ಕರ ಮಕ್ಕಳುಗಳು ಅಸ್ವಸ್ಥ ಆಗ್ತದೆ ಅಂತ ನನಗೆ ಕೇಳಿಲ್ಲ. ನಾವು ಖಾರಗಳು ಚೆನ್ನಾಗಿ ತಿಂದಿದ್ದೀವಿ, ಆದ್ರೆ ಖಂಡಿತ ಅದು ಫುಡ್ ಪಾಯ್ಸನಿಂಗ್. ಆ ಫುಡ್ ಪಾಯ್ಸನಿಂಗ್ ಅನ್ನೇ ಅವರಿಗೆ ಮಕ್ಕಳುಗಳು ಅಸ್ವಸ್ಥ ಆಗಿರ್ತಾರೆ. ಅದನ್ನ ಹಾಗಾಗಿ ಈಗ ಮಕ್ಕಳು ಸೇವಿಸಿದ ತಿಂಡಿ ಮತ್ತು ನೀರು ಪ್ರಯೋಗಾಲಯಕ್ಕೆ ರವಾನೆಯನ್ನ ಮಾಡಿದ್ದಾರೆ. ಆದರೆ ಏನೇನೆಲ್ಲ ಬೆಳವಣಿಗೆಗಳು? ಈಗ ಲೋಕಾಯುಕ್ತ ನ್ಯಾಯಮೂರ್ತಿಗಳಿಗೆ ತಕ್ಷಣ ರೇಡ್ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ. ಆದ್ರೆ ಈಗ ಒಂದೇ ಒಂದು ವಸತಿ ಶಾಲೆ ಬಿಡಬಾರ್ದು, ಒಂದೇ ಒಂದು ಕೂಡ ಬಿಡಬಾರ್ದು, ಎಲ್ಲದಕ್ಕೂ ರೇಡ್ ಮಾಡಬೇಕು. ಅಷ್ಟು ದೊಡ್ಡ ಒಂದು ವಿಚಾರ ಇದು. ಯಾಕಂದ್ರೆ ಆಹಾರ ಎಷ್ಟು ಸಮಸ್ಯೆ ಮಾಡುತ್ತೆ ಮಕ್ಕಳಿಗಾಗಿರ್ಬೋದು. ಹಾಗಾಗಿ ಈಗ ನಾವು ಇದರ ಹೆಚ್ಚಿನ ಮಾಹಿತಿಯನ್ನ ನಮ್ಮ ತುಮಕೂರಿನ ಪ್ರತಿನಿಧಿಯಂತಹ ನರಸಿಂಹರಾಜು ಅವರನ್ನ ಸಂಪರ್ಕಕ್ಕೆ ತೆಗೆದುಕೊಂಡು, ನರಸಿಂಹರಾಜು ಅವರೇ, ಏನಿದೆ ಅಪ್ಡೇಟ್ಸ್ ಇದರ ಬಗ್ಗೆ? ಯಾಕಂದ್ರೆ ನೋಡಿ,
ಈ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಇದೊಂದೇ ವಿಚಾರವಲ್ಲ, ಬಹಳಷ್ಟು ಶಾಲೆಗಳಲ್ಲಿ ಪರಿಶೀಲನೆ ಆಗಬೇಕಾಗತ್ತೆ. ಈಗ 6ನೇ ತರಗತಿ 7ನೇ ತರಗತಿ ವಿದ್ಯಾರ್ಥಿಗಳು ಕೂಡ ಅಸ್ವಸ್ಥರಾಗಿದ್ದಾರೆ. ಇನ್ನು ಏನೇನು ಅಪ್ಡೇಟ್ಸ್ ಇದೆ ಅಲ್ಲಿ? ಹೌದು ಪವನ್, ಏನು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಸಾಕಷ್ಟು ಏನು ಆರನೇ ತರಗತಿ ವಿದ್ಯಾರ್ಥಿಗಳು ಸಾಕಷ್ಟು 6-7 ತರಗತಿ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿರ್ತಕ್ಕಂಥದ್ದು. ಅವ್ರನ್ನ ಕೂಡ ಏನು ನಮ್ಮ ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಿ ಈಗಾಗಲೇ ಚಿಕಿತ್ಸೆ ಕೊಡ್ತಿದ್ದಾರೆ. ಮಕ್ಕಳು ಕೂಡ ಈಗ ಚೇತರಿಸಿಕೊಂಡಿದ್ದಾರೆ. ಈ ಒಂದು ತುರುವೇಕೆರೆ ತಾಲೂಕಿನಲ್ಲಿ ಸಾಕಷ್ಟು ದಿನಗಳಿಂದ ಇದು ಮರುಕಳಿಸ್ತಾ ಇದೆ. ಈ ಹಿಂದೆ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿ ಕ್ರಮನೂ ಆಗಿರಲಿಲ್ಲ. ಯಾಕಂತಂದ್ರೆ ಅಧಿಕಾರಿಗಳು ಏನೋ ಗಮನ ಹರಿಸ್ತಾ ಇಲ್ಲ ಅಂತೇಳಿ ಸಾರ್ವಜನಿಕರು ತೀವ್ರ ಆಕ್ರೋಶನ ಹೊರಹಾಕಿದ್ರು. ಈಗ ಮುಂದಿನ ದಿನಗಳಲ್ಲಿ ಏನು ಇದ್ರ ಬಗ್ಗೆ, ಈ ವಸತಿ ಶಾಲೆ ಬಗ್ಗೆ ಕ್ರಮ ಕೈಗೊಳ್ತಾರ ಮೇಲಧಿಕಾರಿಗಳು, ಕಾದು ನೋಡಬೇಕಾಗಿದೆ ಪವನ್. ಎಸ್ ನರಸಿಂಹರಾಜ್ ಅವರೇ, ಆದ್ರೆ ನೋಡಿ, ಒಂದು ನಾನು ತುಂಬಾ ಗಮನಿಸ್ತಾ ಇರೋವಂಥದ್ದು, ಇದೊಂದೇ ವಸತಿ ಶಾಲೆ ಅಲ್ಲ, ಇನ್ನೂ ಬಹಳಷ್ಟಿದಾವೆ. ಆದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಯಾಕೆ ತಿಂಡಿ ತಿಂದ್ರು, ಏನು ವಿಚಾರವಾಗಿ ಎಲ್ಲಿ ಕಲಬೆರಕೆ ಆಯಿತು ಅನ್ನೋದು ನೋಡ್ತಾ ಹೋದ್ರೆ, ಈಗ ಸರ್ಕಾರದಿಂದ ಬಂದಿರುವಂತಹ ಅದು ದಿನಸಿ ಧಾನ್ಯಗಳೋ ಇಲ್ಲ ಅಂತಂದ್ರೆ ಇವರೇ ಹೊರಗಡೆಯಿಂದ ತಂದಿರುವಂತದ್ದ ಏನಿರ್ಬೋದು? ಪವನ್, ಏನಿದೆ ಇವಾಗ ವಸತಿ ಶಾಲೆಯಲ್ಲಿ ಸಾಕಷ್ಟು, ಯಾಕಂತಂದ್ರೆ ಅಕ್ರಮ ಬಿಲ್ಗಳ ಮಾಡ್ಕೊಳ್ಳುವಂಥದ್ದು ದಾರಿಗಿಳಿದಿದೆ ಈ ಒಂದು ಶಿಕ್ಷಕರು ಅಂತಂತೇಳಿ. ಈಗ ವಿದ್ಯಾರ್ಥಿಗಳು ಸಾಕಷ್ಟು ಗೌರವವನ್ನು ಕೊಡ್ತಾರೆ. ಆ ನಿಟ್ಟಿನಲ್ಲಿ ಇವರು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮೋಸ ಮಾಡಿಕೊಂಡು ಏನು ಅಲ್ಲಿ ಈ ಒಂದು ವಸತಿ ಶಾಲೆಯಲ್ಲಿ ಸಹ CC ಕ್ಯಾಮ್ರಾ ಸಹ ವರ್ಕ್ ಮಾಡಲ್ಲ. ಅದೇ ರೀತಿಯಾಗಿ ಏನು ಮಕ್ಕಳುಗಳು ಈಗ ಗುರುಗಳನ್ನ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪವನ್. ಮತ್ತೊಮ್ಮೆ ಹೇಳ್ಬೇಕು ಅಂತಂದ್ರೆ, ಈ ಹಿಂದೆ ಅದೇ ವಸತಿ ಶಾಲೆಯಲ್ಲಿ ಏನು ಸಾಕಷ್ಟು ಹುಳ ತುಂಬಿರೋ ಒಂದು ರೇಷನ್ಗಳು ಸಹ ಬಂದಿತ್ತು ಅಂತೇಳಿ ಮಾಹಿತಿ ಸಿಗ್ತಾ ಇದೆ ಪವನ್. ಹೌದು ಕರೆದು ಸತ್ಯ. ಥ್ಯಾಂಕ್ ಯು ನರಸಿಂಹರಾಜ್ ಅವರೇ. ಈಗ ನೋಡಿ, ನಾವು ಬಹಳಷ್ಟು ನೋಡ್ತಾ ಇರುವಂಥದ್ದು, ಈಗ ಆಸ್ಪತ್ರೆಗೆ ತಹಶೀಲ್ದಾರ್ SA ಕುಜ್ಜಾ ಅವರು ಭೇಟಿ ನೀಡಿದ್ದಾರೆ. ಪ್ರತಿ ವಾರ ಒಂದಲ್ಲ ಒಂದು ರೀತಿಯಂತಹ ವಸತಿ ಶಾಲೆಗಳಲ್ಲಿ ಫುಡ್ ಅವಾಂತರಗಳು ನಡೀತಾ ಇದೆ. ಹಾಗಾಗಿ ಹೆಚ್ಚಿನ ತನಿಖೆ ಆಗಬೇಕು, ಇದರ ವಿಚಾರವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು, ಆಹಾರ ಸುರಕ್ಷತೆಯನ್ನ ಕಾಪಾಡಿಕೊಳ್ಬೇಕು ಅಂತೇಳಿ ಸಂಪೂರ್ಣ ನ್ಯೂಸ್ ಮನವಿಯನ್ನ ಮಾಡುತ್ತೆ.